ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ವಿಡಿಯೋ ನಿಮ್ಮೆಲ್ಲರ ಪ್ರೀತಿಯ ಟೈಗರ್ ಪ್ರಭಾಕರ್ ಅವ್ರ ಮೇಲೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಅವರು ಹೆಸರು ಇಲ್ಲದ ದೇಹ, ಧೂಳಲ್ಲಿ ಬಿದ್ದರೂ ಎದ್ದು ನಿಲ್ಲುತ್ತಿದ್ದ ಒಬ್ಬ ಸ್ಟಂಟ್ ಮ್ಯಾನ್, ಕೆಲವೇ ರೂಪಾಯಿಗಳಿಗಾಗಿ ಪೆಟ್ಟು ತಿನ್ನುತ್ತಿದ್ದ ವ್ಯಕ್ತಿ. ಆದರೆ ಅದೇ ದೇಹ ಒಂದು ದಿನ ಕನ್ನಡ ಸಿನಿಮಾದ ಗಡಿಗಳನ್ನು ಮುರಿದಿತ್ತು. ಅವರೇ ಟೈಗರ್ ಪ್ರಭಾಕರ್. ಸ್ಟಂಟ್ ಫ್ಲೋರ್ನ ಮಣ್ಣಿನಿಂದ ಸೂಪರ್ ಸ್ಟಾರ್ನ ಸಿಂಹಾಸನದವರೆಗೆ ನಡೆದ ಒಂದು ಅನ್ಫಿಲ್ಟರ್ಡ್ ಸ್ವಯಂ ನಿರ್ಮಿತ ಪೌರಾಣಿಕ ಕಥೆ ಇದು. ಅವರು ಫೈಟ್ ಸೀನ್ಗಳಲ್ಲಿ ನಟಿಸಲಿಲ್ಲ, ಅವರು ಕನ್ನಡ ಸಿನಿಮಾದ ಫಿಸಿಕ್ಸ್ನನ್ನೇ ಬದಲಿಸಿದರು. ಮಾಂಸಖಂಡಗಳ ಶಕ್ತಿ, ಕಣ್ಣುಗಳಲ್ಲಿ ಬೆಂಕಿ, ಧ್ವನಿಯಲ್ಲಿ ಗರ್ಜನೆ. ಈ ಧೈರ್ಯ ಎಲ್ಲಿಂದ ಬಂತು? ಯಾಕೆ ಅವರು ಅತಿ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಂಡ್ರು? ಇದು ಕೇವಲ ನಟನೆಯ ಕಥೆ ಅಲ್ಲ ಸ್ನೇಹಿತರೆ, ಇದು ರೂಪಾಂತರದ ಕಥೆ. 1970ರ ದಶಕ ಕನ್ನಡ ಚಿತ್ರರಂಗದ ಸೆಟ್ಗಳಲ್ಲಿ ಒಬ್ಬ ಯುವಕ ಹಿನ್ನೆಲೆಯಲ್ಲೇ ಗಮನ ಸೆಳೆಯುತ್ತಿದ್ದ. ಅಭಿನಯದಿಂದಲ್ಲ, ನಿಜವಾದ ದೈಹಿಕ ಶಕ್ತಿಯಿಂದ. ನಿಜ ಜೀವನದ ಹೋರಾಟ ಅವನ ಗುರು. ಅದಕ್ಕೆ ಅವನ ಪೆಟ್ಟುಗಳಲ್ಲಿ ನಟನೆ ಇರಲಿಲ್ಲ, ಸತ್ಯ ಇತ್ತು. ಒಂದು ಸ್ಟಂಟ್, ಒಂದು ಸರಿಯಾದ ಕ್ಷಣ ಮತ್ತು ಕೆಲವು ನಿರ್ದೇಶಕರ ಕಣ್ಣುಗಳು ಅವನನ್ನು ಗಮನಿಸಿದವು. ಅಲ್ಲಿಂದಲೇ ಹಿನ್ನೆಲೆಯಿಂದ ಮುಂಭಾಗಕ್ಕೆ ಅವನ ಪಯಣ ಆರಂಭವಾಯಿತು. ಅವರು ಒನ್ ಡೈಮೆನ್ಷನಲ್ ವಿಲನ್ ಆಗಿ ಉಳಿಯಲಿಲ್ಲ. ಜನರು ದ್ವೇಷಿಸುವ ಪಾತ್ರದಿಂದ ಜನರು ಬೆಂಬಲಿಸುವ ಆ್ಯಂಟಿ ಹೀರೋ ಆಗಿ ಬದಲಾಗಿದ್ದರು. ಟೈಗರ್ ಎಂಬ ಪರ್ಸೋನಾ ಹುಟ್ಟಿತು. ಅಪಾರ ದೈಹಿಕ ಶಕ್ತಿ, ಕರ್ಕಶ ಗಂಭೀರ ಧ್ವನಿ, ನ್ಯಾಯ ಮತ್ತು ಕ್ರೋಧದ ಮಧ್ಯೆ ನಿಂತ ನಾಯಕರು ಸದಾ ಶುದ್ಧರಾಗಿರಬೇಕೆಂಬ ಕಾಲದಲ್ಲಿ ಅವರು ಗ್ರೇ ಶೇಡ್ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರು. ಅದು ಧೈರ್ಯ, ಅದೇ ಕ್ರಾಂತಿ. ಅಭಿನಯ ಸಾಕಾಗಲಿಲ್ಲ, ಅವರು ಕಥೆಯನ್ನು ತಮ್ಮ ಕೈಯಲ್ಲಿ ಹಿಡಿಯಲು ನಿರ್ಧರಿಸಿದರು. ನಿರ್ದೇಶಕ, ನಿರ್ಮಾಪಕ ಮತ್ತು ಸ್ವಯಂ ನಿರ್ಮಿತ ಸಾಮ್ರಾಜ್ಯದ ಶಿಲ್ಪಿ ಟೈಗರ್ ಪ್ರಭಾಕರ್ ಅವರ ಸ್ಟೈಲ್ ನೋಡೋದಾದರೆ ಹೈ ಆಕ್ಟೇನ್ ಆಕ್ಷನ್, ರಗಡ್ ಅನ್ಫಿಲ್ಟರ್ಡ್ ಅಸ್ಥೆಟಿಕ್. ಯಾವುದೇ ಫಿಲ್ಮಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಇತ್ತು ಕೇವಲ ಕರಿಷ್ಮಾ ಮತ್ತು ಜನರ ನಾಡಿ ಹಿಡಿದ ಕಲಾವಿದನ ಸಂವೇದನೆ. ಅವರು ಫೈಟ್ಗಳಲ್ಲಿ ನಟನೆ ಮಾಡಲಿಲ್ಲ, ಅವರು ಫೈಟ್ಗಳನ್ನು ಬದುಕಿದರು. ಥಿಯೇಟ್ರಿಕಲ್ ಹೋರಾಟಕ್ಕೆ ಬದಲು ಎಲುಬು ಕಂಪಿಸುವ ರಿಯಾಲಿಸಮ್ ತಂದರು. ಸ್ವಂತ ಸ್ಟಂಟ್ಗಳು, ಅಸಂಖ್ಯಾತ ಗಾಯಗಳು, ಇವೇ ದೇಹದ ಮೇಲೆ ಬಿದ್ದ ಬೆಲೆ. ಆ ತ್ಯಾಗವೇ ಅವರನ್ನು ಪೌರಾಣಿಕ ವ್ಯಕ್ತಿಯನ್ನಾಗಿ ಮಾಡಿತು. ಇಂದಿನ ಸ್ಟಾರ್ಗಳು ಇನ್ನೂ ಹತ್ತಿರ ಹೋಗಲು ಪ್ರಯತ್ನಿಸುವ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಅವರು ಆಗಲೇ ಸ್ಥಾಪಿಸಿದ್ದರು. ಇಂದಿನ ಮಾಸ್ ಸಿನಿಮಾಗಳಲ್ಲಿ ಅವರ ಛಾಯೆ ಇನ್ನೂ ಜೀವಂತ. ನಿರ್ದೇಶಕರು ಇನ್ನೂ ಅವರ ಟ್ರೂಪ್ಗಳನ್ನು ಉಲ್ಲೇಖಿಸುತ್ತಾರೆ, ನಟರು ಇನ್ನೂ ಅವರ ಶಕ್ತಿಯನ್ನು ಅಳೆಯುತ್ತಾರೆ. ಆದರೆ ಕ್ಯಾಮರಾ ಹಿಂದೆ ಇದ್ದದ್ದು ಒಬ್ಬ ಸಂವೇದನಾಶೀಲ ಕಲಾವಿದ. ಸಾಮಾನ್ಯ ಜನರ ಹೃದಯದ ಸ್ಪಂದನವನ್ನು ಅವರು ಚೆನ್ನಾಗಿ ಅರಿತಿದ್ದರು. ಸ್ಟಂಟ್ ಫ್ಲೋರ್ನ ಮಣ್ಣಿನಿಂದ ಸೂಪರ್ ಸ್ಟಾರ್ನ ಶಿಖರದವರೆಗೆ ಟೈಗರ್ ಪ್ರಭಾಕರ್ ಅವರ ಪಯಣ ಕೇವಲ ಯಶಸ್ಸಿನ ಕಥೆಯಲ್ಲ, ಅದು ಸ್ವಯಂ ನಿರ್ಮಿತ ನಟನ ಡೆಫಿನೆಟಿವ್ ಬ್ಲೂ ಪ್ರಿಂಟ್. ಅದು ಧೈರ್ಯ, ಶ್ರಮ ಮತ್ತು ನಿಜತ್ವದ ಶಾಶ್ವತ ಸ್ಮರಣೆ. ಟೈಗರ್ ಪ್ರಭಾಕರ್ ಒಂದು ಹೆಸರಲ್ಲ, ಒಂದು ಯುಗ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.